ರೈತರ ಬಗ್ಗೆ ಉಡಾಫೆ ಮಾತಾಡಿದ್ದ ಶಿವಾನಂದ ಪಾಟೀಲ್ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಯಿತು. ಬೆಳಗಾವಿಯಲ್ಲಿ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕಕ್ಕೆ ಹೋದ್ರು ರೈತರು, ಪೊಲೀಸರು ಅವಕಾಶ ಕೊಡಲಿಲ್ಲ. ಕೋಪಗೊಂಡ ರೈತರು ಕೆಲವರು ಭಂಡಾರ ಎರಚಿದ್ರಂತೆ. ಭಂಡಾರ ಅಂದರೆ ಇದು ಹಳದಿ ಬಣ್ಣದ್ದು. ಇದು 10ಕ್ಕೂ ಹೆಚ್ಚು ಪ್ರತಿಭಟನೆಗಳನ್ನು ಬಂಧಿಸಿದೆ. ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮಂಡ್ಯ, ಕನಕಪುರದಲ್ಲೂ ಪ್ರತಿಭಟನೆ ನಡೆದಿದೆ. ಬಿಜೆಪಿನೂ ವಾಗ್ದಾಳಿ ಮುಂದುವರಿಸಿದೆ. ಮಾಜಿ ಮಂತ್ರಿ ಮುನಿರತ್ನ ಅವರು ತಲೆದಂಡಕ್ಕೆ ಆಗ್ರಹಿಸಿದ್ದಾರೆ. ಹೌದಾ, ಸರಿ. ನಾಲಿಗೆ ಹಿಡಿತಿದ್ರೆ ರೈತರು ಓಡಿಸ್ಕೊಂಡು ಹೊಡಿತಾರೆ ಅಂತೆಲ್ಲ ಹೇಳಿದ್ದಾರೆ ಅವರು. ಈ ಮಧ್ಯೆ CM ಒಂದು ತ್ವರಣಿ ಟ್ವೀಟ್ ಮೇಲೆ ಅನ್ನದಾತರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು, ಗೌರವದಿಂದ ಮಾತಾಡಬೇಕು, ಹಗುರ ಮಾತುಗಳ ಮೂಲಕ ಅವ್ರಿಗೆ ಅವಮಾನ ಮಾಡಬಾರ್ದು ಅಂದಿದ್ದಾರೆ. ರೈತ ಕುಟುಂಬದಿಂದ ಬಂದ ಶಿವಾನಂದ ಪಾಟೀಲ್ಗೆ ರೈತನ ಅಪಮಾನಿಸಬೇಕು ಅನ್ನೋ ದುರುದ್ದೇಶ ಇರಲ್ಲ, ಬಟ್ ಸಲಿಗೆಯಿಂದ ಆಡ್ಬಿಟ್ಟಿದ್ದಾರೆ. ಅದು ವಿಪರೀತ ಅರ್ಥಕ್ಕೆ ಕಾರಣವಾಗುತ್ತೆ, ಇದು ಸಲ್ಲದು ಅಂದಿದ್ದಾರೆ. ಇದನ್ನೇ ನಾವು ಹೇಳಿದ್ದಿದ್ದು ನಿಮಗೆ ನಿನ್ನೆ ಸರ್ಕಾರಕ್ಕೆ. ನಾನು ರೈತರ ಮಗ ಅಂದ್ಕೊಂಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಅಂತಂದರೆ ಬೇರೆಯವರು ಮಾತಾಡಿದ್ರೆ ಯಾಕೆ ಅವಾಗ ಸುಮ್ಮನೆ ಇದು ಮಾಡಬೇಕು. ಎರಡನೇದು, ಈಗ ಇತ್ತೀಚಿನ ಟೆಂಡೆನ್ಸಿ ನಾನು ನಿನ್ನೆ ಹೇಳಿದ್ದದೆ, ಮಾತಾಡ್ತಿರೋದು ಆದಮೇಲೆ ರಿಪೇರಿ ಕೈ ಹಾಕ್ಕೊಳ್ಳೋದು, ಒಂಥರ ಗಾಯ ಮಾಡ್ಕೊತಾ ಇರೋದು. ಆಯಿತು ಸ್ವಲ್ಪ ಯಾಕೋ ಪ್ರಾಬ್ಲಮ್ ಆಗ್ತಿದ್ರೆ ಜೋಬಿನ ತೆಗೆದು ಮುಲ ಮಚ್ಕೊತಾ ಇರೋದು. ಯಾಕೆ ಬೇಕು ಈ ಹುಳ ಬಿಟ್ಕೊಳ್ಳೋದು ಅಂತ ನಾನು ಕೇಳೋದು. ಇಟ್ ಅಪ್ಲೈಸ್ ಟು ಎವ್ರಿಬಡಿ. ಸುಮ್ಮನೆ ಉಡಾಪೆ ನಾಲ್ಗೆಲ್ಲಿ ಸ್ಥಿಮಿತ ಇಲ್ಲ ಅಂತ ಮಾತಾಡ್ಬಿಡೋದು. ಮಾಡಿದ್ರೆ ನಾನು ಹಂಗೆ ಹೇಳಿಲ್ವಲ್ಲಪ್ಪ, ಯಾಕೆ ಹಿಂಗೆ ತಿರ್ಚ್ಬಿಟ್ರಿ, ಆರ್ಥ ತಗೋಬೇಡಿ, ಇದನ್ನು ಬೆಳೆಸಬೇಡಿ, ಅದು ಅವ್ರದ್ದು ಅಭಿಪ್ರಾಯ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಡ್ರಾಮಾ ಮಾಸ್ಟರ್ಗಳ ಥರ ಒಳ್ಳೆ ಜೋಕರ್ಗಳು ಅವ ಅದಾರು ಬೆಟರ್ ಆಗಿತ್ತು. ನೀವು ಅವ್ರಿಗಿಂತ ಇದು ಅವ್ರಿಗೆಲ್ಲರೂ ನಗಿಸ್ತಿದ್ರು ನಮ್ಮನ್ನು. ನಮಗೆ ನಗುನೂ ಬರಲ್ಲ ನಿಮ್ಮನ್ನು ನೋಡಿದ್ರೆ. ಎಸ್, ಶಿವಾನಂದ ಪಾಟೀಲು ಸಚಿವ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಅಲ್ಲ. ಒಬ್ಬ ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತ ವ್ಯಕ್ತಿ, ರೈತರ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡೋಂಥ ವ್ಯಕ್ತಿ ಬಹುಶಃ ರಾಜ್ಯದ ಇತಿಹಾಸದಲ್ಲೇ ಇಂಥ ವ್ಯಕ್ತಿ ಇರಲಿಲ್ಲ. ಇಂಥ ಒಂದು ಬೇಜವಾಬ್ದಾರಿ ಮಂತ್ರಿ ಇಷ್ಟು ಕೀಳು ಮಟ್ಟದ ಭಾಷೆನ ಉಪಯೋಗಿಸಿರೋಂಥ ಇವ್ರನ್ನ ಆದಷ್ಟು ಬೇಗ ಸಿದ್ದರಾಮಯ್ಯನವರು ಶಿವಾನಂದ ಪಾಟೀಲ್ರಿಗೆ ಫಸ್ಟ್ ರಾಜೀನಾಮೆ ತಗೊಂಡ್ರು. ಹಣನ ಆಲ್ರೈಟ್. ಎಸ್ ಸರ್, ಈಗ ಇದನ್ನು ಕೇಳೋದಕ್ಕೆ ನೀವು BJP ಅವ್ರು ಆಗೇನೇನು ಹೇಳಿದ್ರಿ ಅಂತ ನೆನಪು ಮಾಡಿಸೋರೆ ಸರ್. ಆಯ್ತುಪ್ಪ, ಅವ್ರು ಮಾಡಿದ್ರು ಅಂತ ತಾನೇ ಈಗ ಅವ್ರದ್ದು. ಅದು ಅವ್ರು ಮಾಡಿದ್ರು ಅಂತ ನೀವು ಮಾಡ್ಬೇಕಾ? ಹಂಗಾರೆ ಯಾರೋ ಒಬ್ರು ಕೊಬ್ಬರು ಕೇಳಿದ್ರು ರೈತರ ಸಾಲ ಮನ್ನಾ ನೋಟ್ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಅಂತ, ಅದು ಅವರ ವೈಯಕ್ತಿಕ ಅಭಿಪ್ರಾಯ. BJP ಹೇಳತ್ತೆ ಅದಕ್ಕೆ, ನೀವು ಅದನ್ನು ಮಾಡಬಾರ್ದಲ್ಲ. ಡಿಫ್ರೆನ್ಸ್ ಏನು ನಿಮ್ಗೆ? ದ್ಯಾಟ್ ಇಸ್ ದಿ ಪಾಯಿಂಟ್. ನಾನು ಅದನ್ನೇ ನಿನ್ನೆನ್ನೂ ಹೇಳ್ತಾ ಇದ್ದಿದ್ದು. ಯಾವ ಸ್ಟೇಜಿಗೆ ಬಂದಿದೆ ಭಾರತದ ಪ್ರಜಾಪ್ರಭುತ್ವ ಅಂದರೆ, ಕಾಸು ಹೊಡೆದ್ಯಾ, ನೀನು ಯಾಕೆ ಹೊಡೆದೆ? ಕಚಡ ತಿಂದ್ಯಾ, ನೀನು ಯಾಕೆ ತಿಂದೆ? ದರೋಡೆ ಮಾಡ್ತಾ ಇದೆಯಲ್ಲ, ನೀನು ಯಾಕೆ ಮಾಡಿದ್ದೆ ದರೋಡೆ ಅವತ್ತು? ಹಿಂಗೆ ನಿನ್ನ ಮಗನ್ ನಿನ್ನ ಮಗಂದೇನು ಹೇಳಯ್ಯ ಅಂದರೆ ಉತ್ತರ ಸಿಗಲ್ಲ. ಅಲ್ಲ ರೀ, ಹೆಣ್ಣು ಮಕ್ಕಳುಗಳಿಗೆ ರಕ್ಷಣೆ ಇಲ್ಲದೆ ರೇಪ್ ನಿಮ್ಮ ಟೈಮಲ್ಲಿ ಎಷ್ಟು ರೇಪ್ ಆಗಿದೆ? ಈ ಲೆವೆಲ್ಗೆ ಇಳಿದಿದೆ ಡಿಸ್ಕೋರ್ಸು. ಹೌದು. ಎಸ್, 5ನೇ ಗ್ಯಾರಂಟಿ ಯೋಜನೆಗೆ ರಾಜ್ಯ ಸರ್ಕಾರ ಚಾಲನೆ ಕೊಟ್ಟಿದೆ. ವಿಧಾನಸೌಧದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯುವ ನಿಧಿ ನೋಂದಣಿಯನ್ನ CM ಸಿದ್ದರಾಮಯ್ಯನವರು ಆರಂಭಿಸಿದ್ರು. ಜನವರಿ 12ರಂದು ಅರ್ಹ ಫಲಾನುಭವಿಗಳಿಗೆ ಮೊದಲ ಕಂತಿನ ಹಣ ಜಮೆಯಾಗುತ್ತೆ. ಈ ಯೋಜನೆಗೆ ಸರ್ಕಾರ 250 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಇದೇ ವೇದಿಕೆಯನ್ನ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಲಿಕ್ಕೆ CM ಬಳಸಿಕೊಂಡ್ರು. ಪ್ರಧಾನಿ ಮೋದಿಯವರೇ, ಗ್ಯಾರಂಟಿಗಳಿಂದ ನಮ್ಮ ರಾಜ್ಯ ದಿವಾಳಿಯಾಗಿಲ್ಲ, ಈಗಲೂ ಕರ್ನಾಟಕ ಆರ್ಥಿಕವಾಗಿ ಸದೃಢವಾಗೇ ಇದೆ ಅಂತ ಹೇಳಿದ್ರು. ಇದಕ್ಕೂ ಮುನ್ನ ತಾವೇ ಬರೆದ ಕವಿತೆಯನ್ನ DCM DK ಶಿವಕುಮಾರ್ ಓದಿದ್ರು, ವಿಪಕ್ಷಗಳಿಗೆ ಟಾಂಗ್ ಕೊಟ್ಟರು. ಇನ್ನು ಗೃಹಲಕ್ಷ್ಮಿ ಸಂಬಂಧ ಸಮಸ್ಯೆಗಳಿದ್ದಲ್ಲಿ ಬಗೆಹರಿಸಿಕೊಳ್ಳಲು ನಾಳೆಯಿಂದ 3 ದಿನ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರ ವಿಶೇಷ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದೆ. ನಾವೇನು ಜನರಿಗೆ ಮಾತು ಕೊಟ್ಟ ಮಾತಿನಂತೆ 5ನೇ ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ. ಎಲ್ಲಿ ಹೇಳಿದ್ದು? ರಾಜಸ್ಥಾನದಲ್ಲಿ. ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ, 5 ಗ್ಯಾರಂಟಿಗಳನ್ನ ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ಕೊಟ್ಟ ಮಾತು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು. 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಅರಳಿದಂತ ಕಮಲ ಇದನ್ನು ನೋಡಿ ಉದಿರಿ ಹೋಯಿತು. ಅತ್ತ ಇತ್ತ ಒತ್ತ ಎಲೆಯನ್ನ ನೋಡಿ ಮಹಿಳೆ ಎಸೆದು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ ನೋಡಿ ಮಹಿಳೆ ತೇನ ಬಿಸಾಡಿ ಹೋದಳು. ಇದು 5 ಬೆರಳು ಸೇರಿ ಅವರೇ ಬರೆದಿದ್ದ ಇದು ಬರ್ಕೊಟ್ರು, ಅವ್ರದ್ದೇ ಗೊತ್ತಿಲ್ಲ. ಇಟ್ಸ್ ಆಲ್ ರೈಟ್. ಎಸ್, ಬಟ್ ನೋ,
ದಟ್ಸ್ ಓಕೆ. ಜಾರಿಗೆ ತರೋದು ದೊಡ್ಡದಲ್ಲ, ಜಾರಿಗೆ ಆಗತ್ತೆ. ದಿ ಫಿನಾನ್ಷಿಯಲ್ ಇಂಪ್ಯಾಕ್ಟ್ಸು ಆರ್ಥಿಕ ದೃಷ್ಟಿಕೋನದಿಂದ ನಾನು ಹೇಳ್ತಿರೋದು, ಪೊಲಿಟಿಕಲ್ ವಿಲ್ಲಲ್ಲ. ಅದ್ರ ಇಂಪ್ಯಾಕ್ಟ್ಸ್ ಗೊತ್ತಾಗಬೇಕಾದ್ರೆ ನೀವು ಜಾರಿಗೆ ತಂದ ತಕ್ಷಣ ಬರಲ್ಲ, ಅದು ಗೊತ್ತಾಗಲ್ಲ. ಓವರ್ ಎ ಪೀರಿಯಡಲ್ಲಿ ಫಿನಾನ್ಷಿಯಲ್ ಇಂಪ್ಯಾಕ್ಟ್ಸ್ ಕಾಣೋದು. ಐ ಆಮ್ ಕ್ಯೂರಿಯಸ್ ಟು ವಾಚ್. ನಂಗೆ ಭಾಳ ಕುತೂಹಲ ಇದೆ ಹೌ ಈ ಯೋಜನೆಗಳನ್ನು ಟ್ಯಾಕ್ಸ್ ಮೊಬಿಲೈಸೇಷನ್ಸ್ ರೈಸ್ ಆಗದೆ ಹೋಗಿ ಬಿಟ್ಟರೆ, ಎಕ್ಸೆಪ್ಟ್ ಇನ್ GST ಎಕ್ಸೈಸ್, ಅದೇ ಎಕ್ಸೈಸ್ದಿಗೆ ಹೇಳದ್ನಲ್ಲ, ಮತ್ತು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನಲ್ಲಿ ಹೋದರೆ ಹೇಗೆ ಸಸ್ಟೈನಿಂಗ್ ಏನು ಅನ್ನೋ ಕ್ವಶನ್ ನೋಡೋಣ ಮುಂದಕ್ಕೆ. ಯಾಕಂದರೆ ಅದರ ಮಾರ್ಗೋಪಾಯಗಳೇನಾದ್ರು ಬರ್ಬೋದೇನೋ, ಲೆಟ್ಸ್ ಸಿ. ಶಕ್ತಿ ಗ್ಯಾರಂಟಿ ಸೇರಿ ಟೀಕಾಕಾರರಿಗೆ CM ಹೇಳ್ತಾರೆ, ಉಚಿತ ಬಸ್ ಪ್ರಯಾಣಕ್ಕೆ ನಾವು ಅವಕಾಶ ಕೊಟ್ಟಿದ್ದು BJP ವಿರೋಧಿಸಿದೆ, ಮಹಿಳೆಯರೇ ತಿರುಗೇಟು ಕೊಡಿ ಚುನಾವಣೆಯಲ್ಲಿ ಅಂತದೆ. 100 ಎಲೆಕ್ಟ್ರಿಕ್ ಬಸ್ಸಿಗೆ ಚಾಲನೆ ಕೊಟ್ಟರು, ಅದಕ್ಕೆ BJP ಹೇಳ್ತಿದೆ ನಂದೇ ಬಸ್ಸು ಅಂತ ಬಂಡಗೇಡಿ ಸರ್ಕಾರ ಒಂದು ಸೌಜನ್ಯಕ್ಕೆ ಥ್ಯಾಂಕ್ಸು ಹೇಳಿಲ್ಲ ಪ್ರಧಾನಮಂತ್ರಿಗೆ. ಈ 100 ಎಲೆಕ್ಟ್ರಿಕ್ ಬಸ್ಗಳು ಬೆಂಗಳೂರಿಗೆ ಬಂದಿರೋದು ಮೋದಿ ದಿಸೆಯಿಂದ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ ಇವರು. ಬಡಾಯಿ ಕೊಚ್ಕೊಂಡು ಪುಕಟೆ ಪ್ರಚಾರ ತಗೋತಿದ್ದಾರೆ ಅಂತ. ಇದು ಕಲಬುರಗಿಯಲ್ಲಿ ಮಾತ್ರ ಆತನೂರು ವಿದ್ಯಾರ್ಥಿಗಳು ಎಂದಿನಂತೆ ಪ್ರತಿಭಟನೆ ನಡೆಸಿದ್ದಾರೆ, ಬಸ್ ನಿಲ್ಲಿಸಿಲ್ಲ ಅಂತ. ಪಕ್ಷದವರು ಟೀಕೆಗೋಸ್ಕರ ಟೀಕೆ ಮಾಡ್ತಾರೆ. ನಾನು ಅವ್ರಿಗೆ ಕೇಳ್ತೇನೆ, ನಿಮ್ ಕಾಲದಲ್ಲಿ ಯಾಕ್ರಿ ಮಾಡ್ಲಿಲ್ಲ? ಮತ್ತು ಮಹಿಳೆಯರು ಅವ್ರಿಗೆ ಉತ್ತರ ಕೊಡಬೇಕಲ್ಲ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ನಿಮ್ಮ ಆಶೀರ್ವಾದ ಮಾಡೋದ್ರ ಮೂಲಕ ಅವರಿಗೆ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯ. ಎಸ್, ಅಕ್ಕಿ ಬಂದಾಗ್ಲೂ ಅವರಿಂದ ಬಂತು ಅಂತ ಹೇಳಲ್ಲ, ಈ ಕಡೆ ಬಸ್ಸಲ್ಲೂ ಕೂಡ ಅದನ್ನು BJP ಅವರು ಹೇಳಬೇಕು. ಅಕ್ಕಿ ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಅಕ್ಕಿಯಲ್ಲಿ 5 kg ಕೇಂದ್ರದಿಂದ ಬರುತ್ತಿರುವುದು, ಉಳಿದ ಅಕ್ಕಿ ನಿಮ್ಮದು, ನೀವಿನ್ನೂ ಕೊಟ್ಟಿಲ್ಲ ಅಷ್ಟೇ. ದುಡ್ಡು ಮಾತ್ರ ಕೊಡ್ತೀವಿ, ದುಡ್ಡು ಕೊಡ್ತಾ ಇದ್ದೀರಿ, ಫೇರ್. ಯಾವುದೇ ಇರಬಹುದು, ನಾನು ಹೇಳ್ತಿರೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದನ್ನು ಹೇಳಬೇಕಾಗಿರೋದು ಆ ಸರ್ಕಾರದವ್ರು ಹೇಳ್ಕೋಬೇಕು. ಅದನ್ನು ಇದು ನಮ್ಮಿಂದ ಅಂತ ನೀವು ಹೇಳ್ಕೊಂಡು ಹೋಗಿ ಅಷ್ಟೇ. ಹೇಳಿ ಬಿಡ್ಲಿ, ನೀವು ಹೇಳಿ, ಬೇಡ ಅಂದವ್ರು ಯಾರು? ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಸಂಸತ್ ದಾಳಿ ಪ್ರಕರಣದ ಬಳಿಕ ಎಲ್ಲರೂ ನನ್ನನ್ನ ಟಾರ್ಗೆಟ್ ಮಾಡಿದ್ರು, ಉಗ್ರರ ರೀತಿ ಬಿಂಬಿಸಿದ್ರು. ಇದೀಗ ನನ್ನ ಸಹೋದರನನ್ನ ಮರಗಳ್ಳ ಅಂತಿದ್ದಾರೆ, FIR ತಿರ್ಚಿದ್ದಾರೆ. ಏಕೆಷ್ಟು ನಮ್ಮ ಮೇಲೆ ದ್ವೇಷ? ಬಡವರ ಮಕ್ಕಳು ರಾಜಕೀಯ ಮಾಡಬಾರ್ದ ಅಂತೆಲ್ಲ ಕೇಳಿದ್ದಾರೆ. ನನ್ನ ಮೇಲೆ ಇಷ್ಟೊಂದು ನಿಮಗೆ ದ್ವೇಷ? ಯಾರು ಬಡವ್ರ ಮಕ್ಕಳು, ಯಾವ ಹಿನ್ನೆಲೆ ಇಲ್ದಿದ್ದರು ಬಂದು ರಾಜಕಾರಣ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಬಾರ್ದು ಅಂತಲ್ಲ. ಪ್ರತಾಪ್ ಸಿಂಹನ ಅವಹೇಳನ ಮಾಡಬೇಕು. ನಿಮ್ಮದೇ ಪೊಲೀಸ್ ಇಲಾಖೆ ಇದೆ, ನಿಮ್ಮದೇ ಅರಣ್ಯ ಖಾತೆ ಸಚಿವರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ, ತನಿಖೆ ಮಾಡಿ. ನಾನು ಸೋಮಾರಿ ಸಿದ್ದನ್ ಥರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಲೆ ಜನರನ್ನೆಲ್ಲ ಜಾತಿನ ಎತ್ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ? ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ. ಮೈಸೂರು ಅವ್ರದೇ ತೌರ ಕ್ಷೇತ್ರ, ಇಲ್ಲಿ ಅವರು ಯಾರನ್ನೇ ನಿಲ್ಸಿದ್ರು ಕೂಡ ಸೋಲೋದು ಖಚಿತ. ಇಲ್ಲಿ ಸೋತ್ ಕೂಡಲೇ ಅವ್ರ ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತಲ್ಲ, ಅದಕ್ಕೋಸ್ಕರ ನನ್ನ ಮೇಲೆ ದಾಳಿ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ನನ್ನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ.